ಒಂದ್ ಕಡೆ ಬಳ್ಳಾರಿಯಲ್ಲಿ ಕಾಟೇರ ಬಂಧನ ಆಗ್ತಾ ಇದ್ದಂತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ಈ ಕಡೆ ಚಿಕ್ಕಣ್ಣಂಗೆ ಹೊಸ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಚಿಕ್ಕಣ್ಣಂಗೆ ಯಾಕೆ ಈ ರೀತಿಯ ಆತಂಕ, ಕ್ಷಣ ಕ್ಷಣಕ್ಕೂ ಈ ರೀತಿಯ ಟೆನ್ಷನ್ ಚಿಕ್ಕಣ್ಣಂಗೆ ಕಾಡ್ತಾ ಇರೋದು ಏನು? ಅಷ್ಟಕ್ಕೂ ಇವತ್ತು ಚಿಕ್ಕಣ್ಣ ಮತ್ತೆ ವಿಚಾರಣೆಯನ್ನ ಎದುರಿಸಿರೋದು. ಈ ಸಂದರ್ಭದಲ್ಲಿ ಏನಾಯ್ತು, ಮತ್ತೆ ಯಾವ ರೀತಿಯ ಟೆನ್ಷನ್ ಚಿಕ್ಕಣ್ಣಂಗೆ ಕಾಡ್ತಾ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಬಳ್ಳಾರಿಗೆ ದರ್ಶನ್, ಇತ್ತ ಚಿಕ್ಕಣ್ಣನ ವಿಚಾರಣೆ. ಬಸವೇಶ್ವರ ನಗರ ಠಾಣೆಯಲ್ಲಿ ಬೇಕ್ ಟ್ರಬಲ್ ಶುರು. ಕೊಲೆ ಆರೋಪಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಿಂದ ಇಂದು ಬೆಳ್ಳಂಬೆಳಗ್ಗೆ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಸ್ಥಳಾಂತರಗೊಂಡ ಬೆನ್ನಲ್ಲೇ ನಟ ಚಿಕ್ಕಣ್ಣ ಬಸವೇಶ್ವರ ನಗರ ಎಸಿಪಿ ಕಚೇರಿಗೆ ಹಾಜರಾಗಿದ್ದಾರೆ. ತನಿಖಾಧಿಕಾರಿಗಳು ನೋಟಿಸ್ ನೀಡಿರುವ ಹಿನ್ನೆಲೆಯಲ್ಲಿ ಚಿಕ್ಕಣ್ಣ ಬೆಳಗ್ಗೆ ಕಚೇರಿಗೆ ಆಗಮಿಸಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಆರೋಪದಲ್ಲಿ ನಟ ಚಿಕ್ಕಣ್ಣನನ್ನ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ತನಿಖಾಧಿಕಾರಿಗಳು ಸಹ ವಿಚಾರಣೆಗೆ ಒಳಪಡಿಸಿದರು. ಇದಾದ ಬಳಿಕ ನ್ಯಾಯಾಂಗ ಬಂಧನದಲ್ಲಿ ದರ್ಶನ್ರನ್ನ ಎಲ್ಲಾ ಸೆಲೆಬ್ರಿಟಿಗಳಂತೆ ನಟ ಚಿಕ್ಕಣ್ಣ ಸಹ ಪರಪ್ಪನ ಅಗ್ರಹಾರದಲ್ಲಿ ಭೇಟಿ ಮಾಡಿದ್ರು. ಒಂದು ಪ್ರಕರಣದಲ್ಲಿ ವಿಚಾರಣೆಗೆ ಒಳಪಟ್ಟ ವ್ಯಕ್ತಿಯು ಜೈಲಲ್ಲಿರುವ ವಿಚಾರಣಾಧೀನ ಕೈದಿಯನ್ನ ಭೇಟಿ ಮಾಡುವಂತಿಲ್ಲ ಎಂಬ ನಿಯಮವಿದೆ. ಇದನ್ನು ಮೀರಿ ನಟ ಚಿಕ್ಕಣ್ಣ ದರ್ಶನ್ರನ್ನ ಜೈಲಿನಲ್ಲಿ ಭೇಟಿಯಾಗಿದ್ರು. ಇದೀಗ ಇದೇ ಆಧಾರ ಇಟ್ಕೊಂಡು ಮತ್ತೆ ವಿಚಾರಣೆಗೆ ಬುಲಾವ್ ಕೊಟ್ಟಿದ್ದಾರೆ. ನೋಡಕ್ ಹೋಗಿದ್ವಲ್ಲ, ಅದಕ್ಕೆ ಅಲ್ಲಿ ಹೋದಾಗ ಏನೇನ್ ಮಾತಾಡಿದ್ರಿ ಏನು ಅಂತೆಲ್ಲ ಅದನ್ನ ಕೇಳಕ್ಕೆ ಕರೆಸಿದ್ರು. ಸೊ ಹಂಗಾಗಿ ಅವರು ಏನೇನು ಕೇಳಿದ್ರು, ವಿಚಾರಣೆ ಕರೆದಿದ್ರು, ಅದಕ್ಕೆಲ್ಲ ಉತ್ತರಿಸಿದ್ರು. ಇಲ್ಲ ಗೊತ್ತಿರಲಿಲ್ಲ ಸರ್, ಅದಕ್ಕೆ ಈಗ ಗೊತ್ತಿದ್ರೆ ಮೋಸ್ಟ್ಲಿ ಗೊತ್ತಿರ್ಲಿಲ್ವನ, ಅದಕ್ಕೆ ಕರೆದಿದ್ರು. ಈಗ ಅವ್ರು ಏನೇನು ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ರು ಸರ್. ಇದರಲ್ಲಿ ಇನ್ವೆಸ್ಟಿಗೇಷನ್ ನಡೀತಿರೋದ್ರಿಂದ, ನಾನು ಒಬ್ಬ ಸಾಕ್ಷಿದಾರ ಆಗಿರೋದ್ರಿಂದ ಬೇರೆ ಏನು ಮಾತಾಡೋಕ್ಕಾಗಲ್ಲ. ಇಲ್ಲ ಏನು ಹೇಳಿಲ್ಲ. ಕರೆದ್ರೆ ಖಂಡಿತ ಬಂದು ಸಹಕಾರ ಕೊಡ್ತೀನಿ. ಈಗೇನು ಮಾತಾಡೋದು ಬೇಡ ಸರ್, ಅದು ಮಾತಾಡೋ ಟೈಮ್ ಅಲ್ಲ, ಮಾತಾಡೋಣ. ದರ್ಶನ್ ಅವ್ರು ಏನಾದ್ರು ಕರೆದಿದ್ರ? ಇಲ್ಲ ಸರ್, ಯಾರು ಕರೆದಿರಲಿಲ್ಲ. ನೆನ್ನೆ ಕೊಟ್ಟಿದ್ರು, ನೋಟಿಸ್ ಸ್ವೀಕರಿಸಿದ್ದ ನಟ ಚಿಕ್ಕಣ್ಣ ಇಂದು ಬಸವೇಶ್ವರ ನಗರದ ವಿಜಯನಗರ ಎಸಿಪಿ ಚಂದನ್ ಎದುರು ವಿಚಾರಣೆಗೆ ಹಾಜರಾದರು. ಈ ವೇಳೆ ತನಿಖಾಧಿಕಾರಿಗಳು ಜೈಲಲ್ಲಿ ಭೇಟಿ, ಮಾತುಕತೆಯ ಕುರಿತು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರಂತೆ. ಅಲ್ಲದೆ ರೇಣುಕಾ ಸ್ವಾಮಿ ಹತ್ಯೆ ನಡೆದ ದಿನ ನಟ ದರ್ಶನ್ ಜೊತೆಗೆ ರಾಜರಾಜೇಶ್ವರಿ ನಗರದ ರೆಸ್ಟೋರೆಂಟ್ನಲ್ಲಿ ನಟ ಚಿಕ್ಕಣ್ಣ ಪಾರ್ಟಿ ಮಾಡಿದ್ರು. ಆಗಲೂ ಅವರನ್ನ ಕರೆದು ವಿಚಾರಣೆ ಮಾಡಲಾಗಿತ್ತು. ಪ್ರಕರಣದ ಸಾಕ್ಷಿಯಾಗಿ ಪರಿಗಣಿಸಲಾಗಿತ್ತು. ಹೀಗೆ ಪ್ರಕರಣದಲ್ಲಿ ಸಾಕ್ಷಿಯಾದವರು ಆರೋಪಿಯನ್ನ ಜೈಲಲ್ಲಿ ಭೇಟಿ ಮಾಡುವಂತಿಲ್ಲ. ಮಾಡಿದ್ದಕ್ಕಾಗಿ ನಟ ಚಿಕ್ಕಣ್ಣ ಮತ್ತೆ ಸಂಕಷ್ಟ ಎದುರಿಸುವಂತಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಬಿಂದಾಸ್ ಆಗಿದ್ದಂತಹ ಈ ಡಿ ಗ್ಯಾಂಗ್ ಏನಿದೆ, ಡಿ ಗ್ಯಾಂಗ್ ಈಗ ಛಿದ್ರ ಆಗಿದೆ, ದಿಕ್ಕಾಪಾಲಾಗಿದೆ. ರಾಜ್ಯದ ವಿವಿಧ ಜಿಲ್ಲೆಯ ಕಾರಾಗೃಹಗಳಿಗೆ ಈ ಡಿ ಗ್ಯಾಂಗ್ನ ಶಿಫ್ಟ್ ಮಾಡಲಾಗಿದೆ. ಆದರೆ ಆ ಮೂವರು ಮಾತ್ರ ಅನಾರೋಗ್ಯದ ಹಿನ್ನೆಲೆ ಇದೇ ಪರಪ್ಪನ ಅಗ್ರಹಾರದಲ್ಲಿ ಉಳಿದುಕೊಂಡಿದ್ದಾರೆ. ಈಗ ಈ ಡಿ ಗ್ಯಾಂಗ್ ಛಿದ್ರ ಯಾರ್ಯಾರು ಎಲ್ಲೆಲ್ಲಿಗೆ ಶಿಫ್ಟ್ ಮಾಡಲಾಗಿದೆ, ಯಾರನ್ನ ಶಿಫ್ಟೇ ಮಾಡಿಲ್ಲ, ಒಂದು ವರದಿ ಇದೆ, ನೋಡ್ಕೊಂಬರೋಣ. ರಾಘವೇಂದ್ರ, ನಂದೀಶ್ಗೆ ಅನಾರೋಗ್ಯ. ಪರಪ್ಪನ ಅಗ್ರಹಾರದಲ್ಲೇ ಉಳಿದ ಆರೋಪಿಗಳು. ಪರಪ್ಪನ ಅಗ್ರಹಾರ ಜೈಲಿನಿಂದ ರೌಡಿ ಗ್ಯಾಂಗ್ ದಿಕ್ಕಾಪಾಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಪೊರ್ಕಿ ಗ್ಯಾಂಗ್ ಛಿದ್ರವಾಗಿದೆ. ಸೆಂಟ್ರಲ್ ಜೈಲಿನಿಂದ ಆರೋಪಿಗಳನ್ನ ರಾಜ್ಯದ ವಿವಿಧ ಕಾರಾಗೃಹಗಳಿಗೆ ಶಿಫ್ಟ್ ಮಾಡಲಾಗಿದೆ. ಆದರೆ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರುವ ಮೂವರು ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಉಳಿದಿದ್ದಾರೆ. ಆರೋಪಿಗಳಾದ ಪವನ್, ರಾಘವೇಂದ್ರ, ನಂದೀಶ್ ಆರೋಗ್ಯ ಕೈಕೊಟ್ಟಿದೆ. ವೈದ್ಯರು ತಪಾಸಣೆ ನಡೆಸಿದ ವೇಳೆ ಆರೋಪಿಗಳ ಆರೋಗ್ಯದಲ್ಲಿ ಏರುಪೇರಾಗಿದೆ. ಈ ಹಿನ್ನೆಲೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಉಳಿದಿದ್ದಾರೆ. ವೈದ್ಯರ ಕ್ಲಿಯರೆನ್ಸ್ಗಾಗಿ ಜೈಲಾಧಿಕಾರಿಗಳು ಕಾಯ್ತಾ ಇದ್ದಾರೆ. ವೈದ್ಯರಿಂದ ತಪಾಸಣೆ ಬಳಿಕ ಮೈಸೂರು ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಎನ್ನಲಾಗ್ತಾ ಇದೆ. ಚಕ್ರವರ್ತಿ ತರ ಚಂದನವನದಲ್ಲಿ
ಮಿನುಗಿದ್ದ ಕಾಟೇರನಿಗೆ ಜೈಲಲ್ಲಿ ಸಾಥ್ ಕೊಟ್ಟವರು ಒಬ್ರ ಇಬ್ರ ಕುಖ್ಯಾತ ರೌಡಿಗಳು, ನಟೋರಿಯಸ್ಗಳು, ಹಂತಕರು, ಡಕಾಯಿತರು ಪೊರ್ಕಿಗೆ ದಾಸರಾಗಿದ್ರು. ಕೋರ್ಟ್ ಆದೇಶ ಬೆನ್ನಲ್ಲೇ ದಾಸನ ಗ್ಯಾಂಗ್ ಛಿದ್ರವಾಗಿ ಹರಿದು ಹಂಚು ಹೋಗಿದೆ. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಒಂದ್ ಕಡೆ ಬಳ್ಳಾರಿಯಲ್ಲಿ ಕಾಟೇರ ಬಂಧನ ಆಗ್ತಾ ಇದ್ದಂತೆ, ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಂತೆ, ಈ ಕಡೆ ಚಿಕ್ಕಣ್ಣಂಗೆ ಹೊಸ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಚಿಕ್ಕಣ್ಣಂಗೆ ಯಾಕೆ ಈ ರೀತಿಯ ಆತಂಕ, ಕ್ಷಣಕ್ಕೂ ಈ ರೀತಿಯ ಟೆನ್ಷನ್ ಚಿಕ್ಕಣ್ಣಂಗೆ ಕಾಡ್ತಾ ಇರೋದು ಏನು? ಅಷ್ಟಕ್ಕೂ ಇವತ್ತು ಚಿಕ್ಕಣ್ಣ ಮತ್ತೆ ವಿಚಾರಣೆಯನ್ನ ಎದುರಿಸಿರೋದು. ಈ ಸಂದರ್ಭದಲ್ಲಿ ಏನಾಯ್ತು, ಮತ್ತೆ ಯಾವ ರೀತಿಯ ಟೆನ್ಷನ್ ಚಿಕ್ಕಣ್ಣಂಗೆ ಕಾಡ್ತಾ ಇದೆ, ಬನ್ನಿ ನೋಡ್ಕೊಂಬರೋಣ. ಬಳ್ಳಾರಿಗೆ ದರ್ಶನ್, ಇತ್ತ ಚಿಕ್ಕಣ್ಣನ ವಿಚಾರಣೆ. ಬಸವೇಶ್ವರ ನಗರ ಠಾಣೆಯಲ್ಲಿ ಬೇಕ್ ಟ್ರಬಲ್ ಶುರು. ಕೊಲೆ ಆರೋಪಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಿಂದ ಇಂದು ಬೆಳ್ಳಂಬೆಳಗ್ಗೆ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಸ್ಥಳಾಂತರಗೊಂಡ ಬೆನ್ನಲ್ಲೇ ನಟ ಚಿಕ್ಕಣ್ಣ ಬಸವೇಶ್ವರ ನಗರ ಎಸಿಪಿ ಕಚೇರಿಗೆ ಹಾಜರಾಗಿದ್ದಾರೆ. ತನಿಖಾಧಿಕಾರಿಗಳು ನೋಟಿಸ್ ನೀಡಿರುವ ಹಿನ್ನೆಲೆಯಲ್ಲಿ ಚಿಕ್ಕಣ್ಣ ಬೆಳಗ್ಗೆ ಕಚೇರಿಗೆ ಆಗಮಿಸಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಆರೋಪದಲ್ಲಿ ನಟ ಚಿಕ್ಕಣ್ಣನನ್ನ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ತನಿಖಾಧಿಕಾರಿಗಳು ಸಹ ವಿಚಾರಣೆಗೆ ಒಳಪಡಿಸಿದರು. ಇದಾದ ಬಳಿಕ ನ್ಯಾಯಾಂಗ ಬಂಧನದಲ್ಲಿ ದರ್ಶನ್ರನ್ನ ಎಲ್ಲಾ ಸೆಲೆಬ್ರಿಟಿಗಳಂತೆ ನಟ ಚಿಕ್ಕಣ್ಣ ಸಹ ಪರಪ್ಪನ ಅಗ್ರಹಾರದಲ್ಲಿ ಭೇಟಿ ಮಾಡಿದ್ರು. ಒಂದು ಪ್ರಕರಣದಲ್ಲಿ ವಿಚಾರಣೆಗೆ ಒಳಪಟ್ಟ ವ್ಯಕ್ತಿಯು ಜೈಲಲ್ಲಿರುವ ವಿಚಾರಣಾಧೀನ ಕೈದಿಯನ್ನ ಭೇಟಿ ಮಾಡುವಂತಿಲ್ಲ ಎಂಬ ನಿಯಮವಿದೆ. ಇದನ್ನು ಮೀರಿ ನಟ ಚಿಕ್ಕಣ್ಣ ದರ್ಶನ್ರನ್ನ ಜೈಲಿನಲ್ಲಿ ಭೇಟಿಯಾಗಿದ್ರು. ಇದೀಗ ಇದೇ ಆಧಾರ ಇಟ್ಕೊಂಡು ಮತ್ತೆ ವಿಚಾರಣೆಗೆ ಬುಲಾವ್ ಕೊಟ್ಟಿದ್ದಾರೆ. ನೋಡಕ್ ಹೋಗಿದ್ವಲ್ಲ, ಅದಕ್ಕೆ ಅಲ್ಲಿ ಹೋದಾಗ ಏನೇನ್ ಮಾತಾಡಿದ್ರಿ ಏನು ಅಂತೆಲ್ಲ ಅದನ್ನ ಕೇಳಕ್ಕೆ ಕರ್ಸಿದ್ರು. ಸೊ ಹಂಗಾಗಿ ಅವರು ಏನೇನು ಕೇಳಿದ್ರು, ವಿಚಾರಣೆ ಕರೆದಿದ್ರು, ಅದಕ್ಕೆಲ್ಲ ಉತ್ತರಿಸಿದ್ರು. ಇಲ್ಲ ಗೊತ್ತಿರಲಿಲ್ಲ ಸರ್, ಅದಕ್ಕೆ ಈಗ ಗೊತ್ತಿದ್ರೆ ಮೋಸ್ಟ್ಲಿ ಗೊತ್ತಿರಲಿಲ್ಲ, ಅದಕ್ಕೆ ಕರೆದಿದ್ರು. ಈಗ ಅವ್ರು ಏನೇನು ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ರು ಸರ್. ಇದರಲ್ಲಿ ಇನ್ವೆಸ್ಟಿಗೇಷನ್ ನಡೀತಿರೋದ್ರಿಂದ, ನಾನು ಒಬ್ಬ ಸಾಕ್ಷಿದಾರ ಆಗಿರೋದ್ರಿಂದ ಬೇರೆ ಏನು ಮಾತಾಡೋಕ್ಕಾಗಲ್ಲ. ಇಲ್ಲ ಏನು ಹೇಳಿಲ್ಲ, ಕರೆದ್ರೆ ಖಂಡಿತ ಬಂದು ಸಹಕಾರ ಕೊಡ್ತೀನಿ. ಈಗೇನು ಮಾತಾಡೋದು ಬೇಡ ಸರ್, ಅದು ಮಾತಾಡೋ ಟೈಮ್ ಅಲ್ಲ, ಮಾತಾಡೋಣ. ದರ್ಶನ್ ಅವ್ರು ಏನಾದ್ರು ಕರೆದಿದ್ರಾ? ಇಲ್ಲ ಸರ್, ಯಾರು ಕರೆದಿರಲಿಲ್ಲ. ನೆನ್ನೆ ಕೊಟ್ಟಿದ್ರು, ಇವತ್ತು. ನೋಟಿಸ್ ಸ್ವೀಕರಿಸಿದ್ದ ನಟ ಚಿಕ್ಕಣ್ಣ ಇಂದು ಬಸವೇಶ್ವರ ನಗರದ ವಿಜಯನಗರ ಎಸಿಪಿ ಚಂದನ್ ಎದುರು ವಿಚಾರಣೆಗೆ ಹಾಜರಾದರು. ಈ ವೇಳೆ ತನಿಖಾಧಿಕಾರಿಗಳು ಜೈಲಲ್ಲಿ ಭೇಟಿ, ಮಾತುಕತೆಯ ಕುರಿತು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರಂತೆ. ಅಲ್ಲದೆ ರೇಣುಕಾ ಸ್ವಾಮಿ ಹತ್ಯೆ ನಡೆದ ದಿನ ನಟ ದರ್ಶನ್ ಜೊತೆಗೆ ರಾಜರಾಜೇಶ್ವರಿ ನಗರದ ರೆಸ್ಟೋರೆಂಟ್ನಲ್ಲಿ ನಟ ಚಿಕ್ಕಣ್ಣ ಪಾರ್ಟಿ ಮಾಡಿದ್ರು. ಆಗಲೂ ಅವರನ್ನ ಕರೆದು ವಿಚಾರಣೆ ಮಾಡಲಾಗಿತ್ತು. ಪ್ರಕರಣದ ಸಾಕ್ಷಿಯಾಗಿ ಪರಿಗಣಿಸಲಾಗಿತ್ತು. ಹೀಗೆ ಪ್ರಕರಣದಲ್ಲಿ ಸಾಕ್ಷಿಯಾದವರು ಆರೋಪಿಯನ್ನ ಜೈಲಲ್ಲಿ ಭೇಟಿ ಮಾಡುವಂತಿಲ್ಲ. ಮಾಡಿದ್ದಕ್ಕಾಗಿ ನಟ ಚಿಕ್ಕಣ್ಣ ಮತ್ತೆ ಸಂಕಷ್ಟ ಎದುರಿಸುವಂತಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.